ಈಗ ನಮ್ಮ ಸಂಘದಿಂದ ಸಾಲ ಕೊಡ್ತೀವಿ, ಸಾಲ ತಗೊಂತೀವಿ. ಸಾಲ 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಸಾಲ 10,000 ತಗೊಂಡಿರ್ತೀವಿ ಫಸ್ಟ್. ಅದು ಹೆಚ್ಚಿಗೆ ಆಯ್ತು 9 ದಿನಕ್ಕೆ ಯಾವಾಗ ಗೊತ್ತಾಗತ್ತೆ? ನೀವು ಪಾಸ್ಬುಕ್ ತಗೋಬೇಕು. ಪಾಸ್ಬುಕ್ ತಗೊಂಡು ಬ್ಯಾಂಕಿಗೆ ಹೋಗಿ ಎಂಟ್ರಿ ಮಾಡಿಸಿ ಬರ್ಬೇಕು. ನಮ್ಮ ಸಾಲ 10,000 ಐತೆ ಅಂತ ನೀವು ಸಾಲ ಸೈನ್ ಮಾಡೋದು ಹೋಗೋದು ಅಷ್ಟೇ. ಅದಾಗಬಾರ್ದು. ನೀವು ಪ್ರಜ್ಞಾವಂತರಾಗಬೇಕು. ನಾವು 5 ವರ್ಷ ಮುಂಚೆ 10,000 ತಗೊಂಡಿದ್ದೆ. ಈಗ ನಾನು 5 ವರ್ಷ ತಗೊಂಡು 5 ವರ್ಷ ಆದ್ಮೇಲೆ ಎಷ್ಟೈತೆ ಸಾಲ, ನಾನು ಯಾವಾಗ ಕಟ್ಟಬೇಕು, ನಾನು ಯಾವಾಗ ರಿನ್ಯೂವಲ್ ಮಾಡಬೇಕು, ನಮ್ಮದು ರಿನ್ಯೂವಲ್ ಆಗ್ಬೇಕಾದ್ರೆ ನಾವು ಅವತ್ತು ಎಷ್ಟು ಸಾಲ ಇತ್ತು, ಇವತ್ತು ಎಷ್ಟು ಸಾಲ ಐತೆ ನೀವು ನೋಡ್ಕೋಬೇಕು. ಪಾಸ್ಬುಕ್ ಈಗ ಎಷ್ಟು ಜನ ಪಾಸ್ಬುಕ್ ತಗೊಂಡಿರಿ, ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರಿ, ಪಾಸ್ಬುಕ್ ಯಾರಿಗಿಲ್ಲ. ಬ್ಯಾಂಕ್ನಾಗ ಅಕೌಂಟ್ ಒಂದು ಪರಿಶೀಲಿಸ್ತೀರಿ, ಹೋಗಿ ತರ್ತೀರಿ. ನಿಮ್ಮ ಪಾಸ್ಬುಕ್ನಾಗ ಸಾಲ ಎಷ್ಟೈತೆ ಅಂತ ಯಾರಿಗೆ ಗೊತ್ತಿಲ್ಲ. ಪಾಸ್ಬುಕ್ ಇದ್ರೆ ನಿಮ್ಮ ಹತ್ರ ಗೊತ್ತಾಗ್ತದೆ. ನೀವು ಮುಂದೆ ಫಸ್ಟಿಗೆ ಎಷ್ಟು ಕೊಡ್ತದೆ ಸಾಲ? 5,000, 10,000, 15,000. ಈಗ 1 ಲಕ್ಷ ತಗೊಳ್ಳ, 3 ಲಕ್ಷ ತಗೊಳ್ಳ ಕೊಡ್ತದೆ. ಅದು ಹೆಚ್ಚಿಗೆ ಆಯ್ತು ಅಂದ್ರೆ ನಿಮ್ಗೆ ಏನು ಗೊತ್ತಾಗತ್ತೆ? ಅವ್ರೇನು ಬರ್ತಾರೆ, ಸೊಸೈಟಿಯವರು ಸಹಕಾರ ಸಂಘ ಮುಚ್ಚೋಗಬಾರ್ದು, ಸೊಸೈಟಿ ಇದ್ಯಾವ್ದು ಸೂಪರ್ ಸೈಡ್ ಆಗಬಾರ್ದು ಅಂತ ಯಾರ್ತಾಗ ದುಡ್ಡು ತರ್ತಾರೆ. ರೈತರಿಗೆ ಬರಲ್ರಿ, ಬಿಡ್ರಿ ನಮ್ಮ ಸಾಲ ಐತೆ ನಮ್ದು ಎಷ್ಟು ದಿನದಾಗ ಸಾಲ ಮರುಪಾವತಿ ಮಾಡ್ಬೋದು. ರೈತರು ಯಾಕೆ ಸಾಲ ಕಟ್ಟಲ್ಲಪ್ಪ, ಮರುಪಾವತಿ ಮಾಡಲ್ಲಪ್ಪ ಅಂದರೆ ನಮ್ಮ ಸಹಕಾರ ಸಂಘ ಕೊಡೋಕೆ ಸಾಲ ಕೊಡೋಕ್ಕಾರೆ 1 ತಿಂಗಳು ಆಗೋದು ಹೇಳಿ ಭರವಸೆ. ನಮ್ಮ ಸಾಲ ರಿಲೀಸಾಗಿ 6 ತಿಂಗಳು ಆಯ್ತಪ್ಪ, ನಮ್ಮ ಸಾಲ ಕೊಟ್ಟಲ್ಲ ಅಂತ. ಅದಕ್ಕೆ ಈ ಸಾಲ ಕಟ್ಟೋದು ಬೇಡ, ಅಲ್ಲಿ ರೈತರು ವಾಪಸ್ ತಗೊಂಡು ಬಾರ್ದು, ಲೇಟ್ ಆಗತ್ತ ಕೊಡೋಕ್ಕೆ. ನಮ್ಮ ಭಾವನೆ ಐತಿ ಮಾತ್ರ. ಬರ್ರಿ ಸಾಲ ಕಟ್ರಿ, ಇಷ್ಟು ದಿನ ನಾವು ಇಲ್ಲ ನಮಗೆ ಮಾಡ್ಕೊಡಕ್ಕೆ ಅಂತ ಕೇಳಿ. ಏನಾಗತ್ತೆ ಅಷ್ಟು ದಿನ ರೈತರು ಅವ್ರು ಹೆಂಗೆ ಸಂಘ ಹೋದರೆ ಸಂಘ ಏನೋ ತರ್ತಾರೆ ಸಾಲ, ಅವರು ರಿನ್ಯೂವಲ್ ಮಾಡ್ತಾರೆ. ಈಗ ನಾವು ಈಗ ಆಧಾರ್ ಕಾರ್ಡ್ ಕೊಟ್ಟು ಮತ್ತೆ ಇದು ಕೊಟ್ಬಿಟ್ಟು ಇಲ್ಲಿ ಸಾಲ ಕೊಟ್ಬಿಡ್ತಾರೆ. ಅಲ್ಲಂತಂದ್ರೆ ನಿಮ್ದು ಎಲ್ಲ ತಳಬುನಾದಿ ಇಟ್ಕೊಂಡು ಕೊಡ್ಬೇಕಾಗ್ತದೆ. ಎಲ್ಲರೂ ಬ್ಯಾಂಕಿಗೆ DCC ಬ್ಯಾಂಕಿಗೆ ನಮ್ಮ ಬ್ಯಾಂಕಿನಾಗ ಅಕೌಂಟ್ ಪರಿಸೆಂಟ್ ಎರಡು ಕೂಡ ತಗೊಂಡು ಪಾಸ್ಬುಕ್ ತಗೊಂಡು ಎಂಟ್ರಿ ಎಷ್ಟು 0 ಬಡ್ಡಿ. ನೀವು ಸಾಲ ಎಷ್ಟಾಯ್ತಪ್ಪ ನಮ್ಮದು, ಎಷ್ಟು ಕಟ್ಟಬೇಕು ಕೇಳಿ ಇಷ್ಟು ಎಲ್ಲರೂ ರೈತರು ಸಹಕಾರ ಸಂಘ ಇರೋದೇ ರೈತರಿಗೆ ಆಯ್ತು. ನೀವು ಬಂದು ಇಲ್ಲಪ್ಪ ನಾವು ಸಾಲ ಕರೆಕ್ಟ್ ಇದೀವಿ, ನಮಗೆ ರಿನ್ಯೂವಲ್ ಮಾಡಿಕೊಡು ಇಟ್ಟಿದ್ರೊಳಗೆ. ನಮ್ದು ಯಾವ ಡೇಟ್ ಐತೆ ಅದನ್ನ ಸಮಸ್ಯೆ ಜೊತೆ ಏನಾಗಿದೆ, ನೀನು ಸೊಸೈಟಿ ಡೈರೆಕ್ಟರ್ ಆಗಿ ನೀನು ಅದನ್ನ ನೀವು ಕೇಳ್ಬೇಕು. ನಿಮ್ಗೆ ಅಧಿಕಾರ ಇದೆ, ಸದಸ್ಯರಿಗೆ ಅವ್ರು ಕೊಡ್ತಾರೆ. ನಾನು ಹೇಳೋದಕ್ಕೆ ಕೇಳು. ಈಗ ಯಾಕೆ ಬಂದಿಲ್ಲ ಅಂತ ಕೇಳಕ್ಕೆ ನೀನು ರೈಟ್ಸ್ ಇದೆ, ಕೇಳು. ಈಗ ಬ್ಯಾಲೆನ್ಸ್ ಶೀಟ್ ಆಗಿಲ್ಲ, ಆಡಿಟ್ ಆಗಿಲ್ಲ ಅಂದ್ರೆ ಆಡಿಟ್ ರಿಪೋರ್ಟ್ ಕೊಡ್ತೀನಿ. ಇನ್ನೇನೈತೆ? ಈಗ ಮೊನ್ನೆ ನಬಾರ್ಡ್ ಮೇಡಮ್ ಸಮೇತ ನಮ್ಮ ದಾವಣಗೆರೆ ವಾಪಸ್ ಕರ್ಕೊಂಡ್ಬಂದು ಕಂಪ್ಯೂಟರ್ ಎಲ್ಲ ಚೆಕ್ ಮಾಡೋದು ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಒಂದು 5% ತಪ್ಪಿದಾವೆ. ಅದು ಸದರಿ ವರ್ಷದಲ್ಲಿ 2023-24ನೇ ಸಾಲಿನಲ್ಲಿ ನಮಗೆ ಬರ್ತಕ್ಕಂಥ ಸರ್ಕಾರದ ಬಡ್ಡಿಯನ್ನು ಜಮಾ ಹಿಡಿದು ಹಿಂದೆಲ್ಲ ಆಡಿಟ್ ರಿಪೋರ್ಟ್ನಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟ್ ಮಾಡೋರು. ಈಗ ಹಂಗಿಲ್ಲ. ಸರ್ಕಾರದ ಆದೇಶ ಏನಿದೆ ಅಂದರೆ ಬಂದ ತಕ್ಷಣ ಬ್ಯಾಂಕ್ ಸರ್ಕಾರದಿಂದ ಬಂದ ಮೇಲೆ ಜಮಾ ಹಿಡಿಯಿರಿ, ಅಲ್ಲಿವರೆಗೆ ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಈಗ ಅದಕ್ಕೆ ಸೊಸೈಟಿ ಲಾಸ್ಟ್ ತೋರಿಸಿದ್ದಾರೆ. ಸರ್ಕಾರದಿಂದ ಬಂದ ಮೇಲೆ ಜಮಾ ಇಟ್ಕೊಂಡ್ರೆ ಮುಂಚೆ ಇಟ್ಕೊಬೇಡ್ರಿ ಅಂತ. ಆಮೇಲೆ ಲಾಭಕ್ಕೂ ಕನ್ಸಿಡರ್ ಮಾಡೋಂಗಿಲ್ಲ, ಸರ್ಕಾರದಿಂದ ಬಂದಂಥ ಬಡ್ಡಿನ ಲಾಭಕ್ಕೂ ಕನ್ಸಿಡರ್ ಮಾಡೋಂಗಿಲ್ಲ ಅಂತೇಳಿ
ಹೇಳಿದ್ದಾರೆ. ಹಂಗಾಗಿ ನಮ್ಗಿನ್ನ 8,83,000 ರಾಜ್ಯ ಸರ್ಕಾರದಿಂದ ಬಡ್ಡಿ ಬರೋದಿದೆ. ಆದರೆ ಈಗ ಆ ಇಲಾಖೆ ನೀತಿ ನಿಯಮ ಇರೋದ್ರಿಂದ 2,07,750 ರೂಪಾಯಿ ಲಾಸ್ ತೋರಿಸಿದ್ದಾರೆ ಆಡಿಟ್ ರಿಪೋರ್ಟ್.